ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಮಮ್ಮಿ ಮನೆಗೆ ಬಂದಿದ್ದೆ, ನನ್ನ ತಾಯಿ ಮನೆಗೆ. ನನ್ನ ತಾಯಿ ಮನೆ ಇರುವಂಥದ್ದು ಚಿಕ್ಕಮಗಳೂರು ಡಿಸ್ಟ್ರಿಕ್ನಲ್ಲಿ. ಸೊ ನಾನೀಗ ಮನೆಗೆ ಬಂದಿದ್ದೇನೆ ಆಫ್ಟರ್ ಅ ಲಾಂಗ್ ಟೈಮ್. 6 ಮಂತ್ಸ್ ಆಗ್ತಾ ಬಂದಿತ್ತು ಬರದೆ, ತುಂಬ ದೂರ ಕೂಡ, ಮತ್ತು ರಿಪೀಟೆಡ್ ಕೇಕ್ ಆರ್ಡರ್ಸ್ ಇರೋದ್ರಿಂದ ಬರ್ತಾ ಇರಲಿಲ್ಲ. ಈಗ ಬಂದಿದ್ದೇನೆ. ಬಂದು ಮನೆಯಲ್ಲಿ ಬೋರ್ ಆಗ್ತಾ ಇತ್ತು. ಈಗ ಕಾಫಿ, ಪೆಪ್ಪರ್ ಅದರದ್ದೆಲ್ಲ ಸೀಸನ್ ಆಗ್ತಾ ಇದೆ. ಕೆಲವು ಕಡೆ ಮುಗಿದಿದೆ, ಕೆಲವರು ಎಲ್ಲ ಕೊಟ್ಟಾಗಿದೆ. ನಮ್ಮ ಮನೆಯಲ್ಲಿ ಎಲ್ಲ ಕಾಫಿ ಎಲ್ಲ ತೆಗೆದಾಗಿದೆ. ನಾವು ಚಿಕ್ಕವರಿರುವಾಗ ನಾವು ಮಾಡ್ತಾ ಇದ್ದ ಕೆಲಸ ಅಂತ ಹೇಳಿದರೆ, ಈ ಕಾಫಿ ಎಲ್ಲ ಪ್ಲಕ್ ಮಾಡಿ ತೆಗೆದ ನಂತರ ಹೆರಕಲಿಕ್ಕೆ ಕೂಡ ಇರ್ತದೆ. ಎಲ್ಲ ಹೆರಕಿ ಎಲ್ಲ ಆದ ನಂತರ ಉಳಿದದನ್ನು ನಾವು ಅಂದರೆ ಮನೆ ಮಕ್ಕಳು ಹೆರಕಿ ನಾವು ಮಾಡ್ತಾ ಇದ್ವಿ. ಮೊದಲು ರೇಟ್ ಕೂಡ ಸಿಗ್ತಾ ಇತ್ತು, ಅಂದರೆ ಪಾಕೆಟ್ ಮನಿಗೆ ಆಗ್ತದೆ ಅಲ್ವಾ ಅಂತ ಹೇಳಿ ಫ್ರೀ ಟೈಮ್ನಲ್ಲಿ ಮಾಡ್ತಾ ಇದ್ವಿ. ನೆಕ್ಸ್ಟ್ ಸ್ವಲ್ಪ ದೊಡ್ಡವರೆಲ್ಲ ಆದಮೇಲೆ ಅದಕ್ಕೆಲ್ಲ ಟೈಮ್ ಸಿಗ್ತಾ ಇರಲಿಲ್ಲ, ಕ್ಲಾಸಸ್ ಇತ್ತು. ಬಟ್ ಈಗ ನಾನು ನೆನ್ನೆ ಬಂದಿದ್ದೆ. ಇವತ್ತು ನನಗೆ ಬೋರ್ ಆಗ್ತಾಯಿತ್ತು, ಹಾಗಾಗಿ ನಾನು ತೋಟಕ್ಕೆ ಬಂದಿದ್ದೇನೆ. ಇಲ್ಲಿ ನನಗೆ ಸ್ವಲ್ಪ ಎಲ್ಲ ಕಾಫಿ ಸಿಕ್ಕಿದೆ ಈಗ ಆಲ್ರೆಡಿ. ಕೆಲವುದೆಲ್ಲ ಗಿಡದಿಂದ ಪ್ಲಕ್ ಮಾಡಲಿಕ್ಕೆ ಉಳಿದಂಥದ್ದು ಇದೆ, ಕೆಲವುದು ಕೆಳಗೆ ಬಿದ್ದಂಥದ್ದು, ಮತ್ತು ಕೆಲವುದರಲ್ಲಿ ಕಾಫಿ ಬೀನ್ಸ್ ಹೊರಗೆ ಬಂದಂಥದ್ದು. ನಾನು ನಿಮಗೆ ತೋರಿಸ್ತೇನೆ ಯಾವ್ಯಾವ ವೆರೈಟಿಯಲ್ಲಿದೆ ಅಂತ ಹೇಳಿ. ಒಬ್ಬ ತುಂಬ ಉಪದ್ರ ಮಾಡ್ತಾ ಇದ್ದಾನೆ. ಸಿಯೋನ್ ಫಸ್ಟ್ ಟೈಮ್ ಈ ರೀತಿಯ ಒಂದು ಪ್ಲೇಸನ್ನು ನೋಡ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಈ ರೀತಿ ಸ್ಲೋಪಲ್ಲಿತ್ತು, ಹಾಗೆ ಅಲ್ಲಿ ಅವನು ಸ್ಲೈಡಿಂಗ್ ಮಾಡ್ತಾ ಇದ್ದಾನೆ. ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಚಿಕ್ಕವಳಿರುವಾಗ ಎಲ್ಲ ಹೆಚ್ಚಾಗಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಂಥದ್ದೇ ಈ ಕಾಫಿ ತೋಟದೊಳಗೆ. ನೋಡಿ, ಈ ಗಿಡ ಏನಿದೆ, ಈ ಕಾಫಿ ಗಿಡ, ಇದು ನನ್ನ ಗಿಡ. ನಾವಂದರೆ ಮಕ್ಕಳೇ, ಅಂದರೆ ನಾನಾಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು. ಇದರ ಹಿಂದೆ ಇರುವಂತಹ ಗಿಡ ನನ್ನ ಅಕ್ಕಂದು ಅಂತ ಹೇಳಿ. ಅವಳು ಅದರಲ್ಲಿ ಜೋಕಾಲಿ ಕಟ್ಟಿ ಆಟಾಡ್ತಾ ಇದ್ಲು. ನಾನು ಈ ಮರದಲ್ಲಿ ಜೋಕಾಲಿಯನ್ನು ಕಟ್ಟಿ ಆಟ ಆಡ್ತಾ ಇದ್ದೆ. ಆಗೆಲ್ಲ ಅಂದರೆ ಸ್ವಲ್ಪ ಎಲ್ಲ ಡಿಫ್ರೆಂಟ್ ಆಗಿತ್ತು. ಈಗ ಅಂದರೆ ಕಾಫಿ ಗಿಡ ಹೆಚ್ಚು ಮೇಲೆ ಹೋಗಲಿಕ್ಕೆ ಬಿಡೋದಿಲ್ಲ, ಅದನ್ನು ಕಟ್ ಮಾಡಿ ಕಸಿ ಮಾಡಿ ಶಾರ್ಟಾಗೇ ಇಟ್ಟಿರ್ತಾರೆ. ನೋಡಿ, ಈ ರೀತಿಯಲ್ಲಿ ಇತ್ತು. ಇದರಲ್ಲಿ ನೇತಾಡುವಂಥದ್ದು, ಮಂಕಿ ಬರ್ಸ್ ರೀತಿಯಲ್ಲಿ ಆಟ ಆಡುವಂಥದ್ದು. ನನ್ನ ಅಕ್ಕನ ಹತ್ರ ಒಂದು ಅಡ್ವಾಂಟೇಜ್ ಇತ್ತು ಅಂತ ಹೇಳಿದರೆ, ಅಲ್ಲಿ ಒಂದು ಕಲ್ಲಿತ್ತು, ಅದು ಮುಂಚಿಂದನೂ ಇತ್ತು. ನನ್ನ ಹತ್ರ ಇರಲಿಲ್ಲ. ನಾನು ಇಲ್ಲೊಂದು ಕಲ್ಲು ತಂದು ಹಾಕಿದ್ದೆ, ಬಟ್ ಇವಾಗ ಅದನ್ನು ಯಾರೋ ತೆಗೆದಿದ್ದಾರೆ. ಈ ತೋಟಕ್ಕೆ ಬರುವಾಗ ಚಿಕ್ಕವರಿದ್ದಾಗೆಲ್ಲ ಆಟ ಆಡಿದ್ದು ನೆನಪಾಗ್ತದೆ. ಇಲ್ಲಿ ನೋಡಿ, ಇದೊಂದು ಮೆಣಸಿನ ಬಳ್ಳಿ ಇದೆ, ಇಲ್ಲಿ ಕಾಳು ಮೆಣಸಿದು. ಇದರಲ್ಲಿ ಕುಯ್ದಿಲ್ಲ, ಮೇ ಬಿ ಅವರಿಗೆ ಬಿಟ್ಟು ಹೋದದ್ದಿರ್ಬೋದು. ಹೀಗೆ ಕುಯ್ಯುವಾಗ ಅಲ್ಲಲ್ಲಿ ಮರ ಇರ್ತದೆ ಅಲ್ವಾ, ಸೊ ಕನ್ಫ್ಯೂಸ್ ಆಗಿ ಕೆಲವೊಮ್ಮೆ ಬಿಡ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಫಿ ಬೀನ್ಸ್ ಕೂಡ ಈ ರೀತಿಯಲ್ಲಿ ಒಂದೊಂದು ಕಾಫಿ ಬೀನ್ಸನ್ನು ಉಳಿದಿರ್ತದೆ. ನೆಕ್ಸ್ಟ್ ನಾವು ಬಿದ್ದದನ್ನು ಹೆರಕಲಿಕ್ಕೆ, ಒಂದು ರೌಂಡ್ ಹೆರಕಲಿಕ್ಕೆ ಕೂಡ ಇರ್ತದೆ ಅಲ್ವಾ, ಆಗ ಇದನ್ನೆಲ್ಲ ಕುಯ್ದು ತಗೊಳ್ಳುವಂಥದ್ದು. ಕೆಲವೊಮ್ಮೆ ಈ ರೀತಿ ನೋಡಿ, ಕಾಫಿಯ ಈ ರೆಕ್ಕೆಗಳು ಅಂತ ಹೇಳುವಂಥದ್ದು, ಕಾಫಿದು ಬ್ರಾಂಚಸ್ಸಿಗೆ ಅದರ ಅಡಿಯಲ್ಲಿ ಉಳಿದಿದ್ರೆ ಕಾಣೋದಿಲ್ಲ. ಒಮ್ಮೊಮ್ಮೆ ನೋಡಿ, ಈ ರೀತಿಯಲ್ಲಿ ಇರ್ತದೆ ಅಲ್ಲಲ್ಲಿ ಜಾಯಿಂಟ್ಸಲ್ಲೆಲ್ಲ. ಅದನ್ನೆಲ್ಲ ತೆಗೆದು ಒಣಗಿಸಿದ ನಂತರ ಸೇಲ್ ಮಾಡುವಂಥದ್ದು. ಸಿಯೋನ್ ನೋಡಿ, ಇಲ್ಲಿ ಯಾವ ರೀತಿಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ತೋಟಕ್ಕೆ ಬಂದರೆ ಮನೆಗೆ ಬರಲಿಕ್ಕೆ ಕೇಳೋದಿಲ್ಲ, ಇಲ್ಲೇ ಇರ್ತೇನೆ ಅಂತ ಹೇಳಿ. ತಂಪಾಗಿದೆ, ಬಿಸಿಲೆಲ್ಲ ಏನಿಲ್ಲ, ಸೆಕೆ ಕೂಡ ಇಲ್ಲ. ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಏನಿದೆ, ಇದು ಮೊಗ್ಗು. ನೋಡಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಮೊಗ್ಗು ಅಂತ ಹೇಳಿದರೆ ನೆಕ್ಸ್ಟ್ ಇದರಲ್ಲಿ ಕಾಯಿ ಆಗುವಂಥದ್ದು. ಹೂ ಬಂದ ನಂತರದ್ದಿದು. ಹೂ ಬಂದದ್ದು ಕ್ಲಿಪ್ ಕೂಡ ನಾನು ಆ್ಯಡ್ ಮಾಡ್ತೇನೆ. ಬಂದು ಹೂ ಒಣಗಿದ ನಂತರ ಈ ಸ್ಟೇಜ್ ಮೊಗ್ಗಿನ ರೀತಿಯಲ್ಲಿ ಏನು ಕಾಣ್ತಾ ಇದೆ ಅದು. ಅದರ ನಂತರ ಮೇಲೆ ಕಾಣ್ತಾ ಇತ್ತಲ್ವ ಚಿಕ್ಕ ಚಿಕ್ಕ ಗ್ರೀನ್ ಕಲರ್ ಬೀನ್ಸ್, ಆ ರೀತಿಯಲ್ಲಿ ಅದು ದೊಡ್ಡದಾಗಿ ಬೆಳೆದ ನಂತರ ನೋಡಿ ಈ ರೀತಿಯಲ್ಲಿ. ಇದು ಮೇ ಬಿ ಎಲೆಗಳು ಅಡ್ಡ ಇದ್ದದ್ರಿಂದ ಕಾಣಿಸಲಿಲ್ಲ ಇರಬೇಕು ಕೊಯ್ಯುವಾಗ, ಅಥವಾ ಇದರಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಒಂದು ಇರುವೆ ಇರ್ತದೆ. ಅದು ಅಂದರೆ ಈ ಕಾಫಿ ಚೆರೀಸ್ ಏನಿದೆ, ಇದು ಸ್ವೀಟ್ ಆಗಿರೋದ್ರಿಂದ ಇದರ ಮಧ್ಯದಲ್ಲಿ ಈ ಬಂಚ್ ಏನಿದೆ, ಇದರ ಮಧ್ಯದಲ್ಲಿ ಗೂಡು ಮಾಡಿ ಅದರೊಳಗೇ ಕೂತ್ಕೊಂಡಿರ್ತದೆ. ಕೊಯ್ಯುವಾಗ ತುಂಬ ಕಚ್ತದೆ, ಹಾಗಾಗಿ ಬಿಟ್ಟು ಬಿಡ್ತಾರೆ ಕೆಲಸದವರು. ನೆಕ್ಸ್ಟ್ ಹೆರ್ಕುವ ಟೈಮಲ್ಲಿ ತೆಗೆಯುವ ಅಂತ ಹೇಳಿ. ನಾನಿಲ್ಲಿ ಅದನ್ನು ಶೂಟ್ ಮಾಡುವಾಗ ನೋಡಿ, ಇಲ್ಲಿ ಅವನ ಮನೆ ಹತ್ರ ಹೋಗುವಾಗ ನೋಡಿ, ಇಲ್ಲಿದ್ದ ಬಕೆಟ್ಸ್ ಎಲ್ಲ ತಗೊಂಡು ಹೋಗಿದ್ದಾನೆ. ಚಿಕ್ಕ ಚಿಕ್ಕ ಬಕೆಟ್ಸ್ ತಂದಿದ್ದೆ. ಹಣ್ಣನ್ನು, ಒಣಗಿದ್ದನ್ನು ಮತ್ತು ಪೆಪ್ಪರನ್ನು ಒಟ್ಟಿಗೆ ಹಾಕಿ ಹೋಗಿದ್ದಾನೆ. ನಾನೀಗ ಆಗ ಏನು ತೋರಿಸಿದೆ ಕಾಫಿ ಚೆರೀಸಿದು, ಇದು ಕಾಫಿಯ ರೆಕ್ಕೆ ಅಂತ ಹೇಳುವಂಥದ್ದು. ಇದನ್ನು ಬ್ರ್ಯಾಂಚಸನ್ನು ಕನ್ನಡದಲ್ಲಿ ರೆಕ್ಕೆ ಅಂತ ಹೇಳ್ತಾರೆ, ಕಾಫಿ ಗಿಡದ ರೆಕ್ಕೆ ಅಂತ ಹೇಳಿ. ಅದನ್ನು ಕಟ್ ಮಾಡಿ ತಂದಿದ್ದೇನೆ ನಿಮಗೆ ತೋರಿಸಲಿಕ್ಕೆ ಅಂತ ಹೇಳಿ. ಇದು ಫುಲ್ಲಿ ರೈಪನ್ ಕಾಫಿ ಯಾವ ರೀತಿಯಲ್ಲಿ ಕಾಣ್ತದೆ ಅಂತ ಹೇಳಿದರೆ ನೋಡಿ, ಹೀಗೆ ಇರ್ತದೆ. ಇದನ್ನು ಈ ರೀತಿಯಲ್ಲಿ ಕುಯ್ಯುವಂಥದ್ದು. ಈಗ ನಾನು ಈ ರೆಕ್ಕೆಯನ್ನು ಕಟ್ ಮಾಡಿ ತಂದದ್ದು ಯಾಕೆ ಅಂತ ಹೇಳಿದರೆ ನಿಮಗೆ ತೋರಿಸಲಿಕ್ಕೆ ಅಂತ ಹೇಳಿ, ಇಲ್ಲಾದರೆ ಡೈರೆಕ್ಟ್ ಗಿಡದಿಂದನೇ ಕೊಯ್ಯುವಂಥದ್ದು. ಈಗ ನೋಡಿ, ನಾನು ಪ್ರೆಸ್ ಮಾಡುವಾಗ ಒಂದು ಕಾಫಿ ಬೀನ್ ಹಾರಿ ಹೋಗಿದೆ. ಈ ರೀತಿಯಲ್ಲಿ ಮೇಲಿನ ಸಿಪ್ಪೆ ತೆಗೆದ್ರೆ ಈ ರೀತಿ 2 ಕಾಫಿ ಬೀನ್ಸ್ ಇರ್ತದೆ ಒಂದೊಂದು ಕಾಫಿ ಬೀಜದೊಳಗೆ. ಇದನ್ನು ಸಪ್ರೇಟಾಗಿ ಸಿಪ್ಪೆ ತೆಗೆದು ಕೂಡ ಒಣಗಿಸಿ ಸೇಲ್ ಮಾಡ್ತಾರೆ. ಸಿಪ್ಪೆಯನ್ನು ತೆಗೆಯದೆ ಹಾಗೆಯೇ ಡ್ರೈ ಮಾಡಿ ಕೂಡ ಸೇಲ್ ಮಾಡ್ತಾರೆ.
ಈ ರೀತಿಯಲ್ಲಿ ನೋಡಿ ಕೊಯ್ಯುವಂಥದ್ದು. ಇದೆಲ್ಲ ಫುಲ್ಲು ಇದರಲ್ಲಿ ನಮಗೆ 2 ಸ್ಟೇಜ್ ಕೂಡ ಕಾಣ್ತಾ ಇದೆ. ಫಸ್ಟ್ ಸ್ಟೇಜ್ ನಾನು ಆಗ ತೋರಿಸಿದೆಲ್ಲ ಮೊಗ್ಗಿರುವಂಥದ್ದು, ಆ ರೀತಿಯಲ್ಲಿ ಚಿಕ್ಕ ಒಂದು ಗ್ರೇಪ್ನ ಹಾಗೆ ಇರ್ತದೆ. ಅದರ ನಂತರ ಇದು ಫುಲ್ಲಿ ರೈಪ್ ಆಗಿ ಅಂದರೆ ಫುಲ್ ಹಣ್ಣಾದ ನಂತರ ಇರುವಂತಹ ಸ್ಟೇಜ್. ನೆಕ್ಸ್ಟ್ ಈ ಕೆಳಗೆ ಏನು ಕಾಣ್ತಾ ಇದೆ ಸ್ವಲ್ಪ ಗ್ರೀನ್ ಸ್ವಲ್ಪ ಕೆಂಪು ಕಾಣ್ತಾ ಇದೆ ಅಲ್ಲ, ಅದು ಅಂದರೆ ಆಲ್ಮೋಸ್ಟ್ ಹಣ್ಣಾಗಿ ಬಂದಿದೆ ಅಂತ ಹೇಳಿ ಅದನ್ನು ಕೂಡ ಇದರ ಒಟ್ಟಿಗೆ ಹಾಕಲಿಕ್ಕೆ ಒಟ್ಟಿಗೆ ಇದನ್ನು ಒಣಗಿಸಿ ಕೊಡುವಂಥದ್ದು. ಇದು ನಾನು ಕಟ್ ಮಾಡಿರೋದ್ರಿಂದ ಇದರಲ್ಲಿ ನೆಕ್ಸ್ಟ್ ಆಗುವಂಥ ಕ್ರಾಪ್ ಆಗೋದಿಲ್ಲ. ಇಲ್ಲದಿದ್ದರೆ ಇದರಲ್ಲಿ ಈಗ ಎಷ್ಟು ನಮಗೆ ಕ್ರಾಪ್ ನೋಡಲಿಕ್ಕೆ ಸಿಕ್ಕಿದೆ ಅಷ್ಟೇ ಕ್ರಾಪ್ ನೆಕ್ಸ್ಟ್ ಇಯರ್ ಕೂಡ ಸಿಗ್ತದೆ. ನೀವು ನೋಡ್ಬೋದು ತುದಿ ಏನಿದೆ ನಾವೀಗ ತೆಗೆದಂತಹ ಖಾಲಿ ಜಾಗ ಏನಿದೆ ಆ ಗಂಟು ಗಂಟು ಕಾಣ್ತದೆ ಅಲ್ವಾ, ಅಲ್ಲಿ ಎಲ್ಲ ನೆಕ್ಸ್ಟ್ ಹೂ ಆಗ್ತದೆ. ಮೊಗ್ಗು ಬಂದು ಹೂ ಆದ ನಂತರ ಅದರಲ್ಲಿ ಕಾಫಿ ಬೀನ್ಸ್ ಆಗುವಂಥದ್ದು. ಇವಾಗ ನಾನು ಏನು ತೋರಿಸ್ತಾ ಇದ್ದೆ ಅದು ಹಣ್ಣನ್ನು ಆ ರೀತಿಯಲ್ಲಿ ಪ್ಲಕ್ ಮಾಡಿದ ನಂತರ ಅದನ್ನು ಮನೆಗೆ ತಗೊಂಡು ಹೋಗಿ ಒಣಗಿಸ್ಲಿಕ್ಕಿದೆ. ಒಣಗಿಸಿ ಆದ ನಂತರ ಅದನ್ನು ಸೇಲ್ ಮಾಡುವಂಥದ್ದು. ಒಣಗಿದ ನಂತರ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ ತೋರಿಸ್ತೇನೆ. ನೋಡಿ ಇಲ್ಲಿ ನಾನು ಕುತ್ಕೊಂಡಲ್ಲೇ ಇದೆ, ನೋಡಿ ಇಲ್ಲಿ ಇದೆ ನೋಡಿ, ಈ ರೀತಿಯಲ್ಲಿ ಇರ್ತದೆ ಒಣಗಿದ ನಂತರ. ಇದೆಲ್ಲ ಒಣಗಿದೆ, ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಒಣಗಿಸ್ಲಿಕ್ಕೆ ಉಂಟು. ಯಾಕಂತ ಹೇಳಿದರೆ ಈ ನೆಲದಲ್ಲಿ ಮಾಯ್ಶ್ಚರ್ ಇರ್ತದಲ್ವ, ಇನ್ನೆಲ್ಲ ನೋಡಿ ಇಲ್ಲಿಯ ಮಣ್ಣೆ ಹೀಗೆ ನೋಡಿ ಈ ರೀತಿಯ. ಈ ನಮ್ಮ ಮಲೆನಾಡಿನ ಮಣ್ಣೇನಿದೆ ತುಂಬಾ ಫರ್ಟೈಲ್ ಮಣ್ಣು. ಈಗ ನಾನು ತೋರಿಸ್ತಾ ಇರುವ ಕ್ಲಿಪ್ ಏನಿದೆ ಇದು ನೋಡಿ ಹೂ ಬಿಟ್ಟಿರುವಂತಹ ದಿನ. ನಾನು ಅಲ್ಲಿ ಹೋದಾಗ ಮನೆಗೆ ಹೋದಾಗ ಈ ರೀತಿಯಲ್ಲಿ ಹೂ ಬಿಟ್ಟಿತ್ತು. ಈ ಸ್ನೋ ಏನಿದೆ ಹಿಮ ಬಿದ್ದ ಹಾಗೆ ಕಾಣ್ತದೆ ಬೆಳಗ್ಗೆ ಎದ್ದರೆ. ಹಾಗೂ ಫುಲ್ಲು ಜೇನು ಹುಳಗಳು ತುಂಬಿರ್ತದೆ, ಅಂದರೆ ಪಾಲಿನೇಷನ್ ಟೈಮ್ ಅಲ್ವಾ. ಈ ಟೈಮ್ನಲ್ಲಿ ಈ ಹೂವು ಅರಳಿ ಅದು ಒಣಗಿ ಉದುರುವ ತನಕ ಕೂಡ ಕೆಲಸದವರಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಇಲ್ಲ, ತೋಟಕ್ಕೆ ಯಾರು ಕೂಡ ಹೋಗಿ ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಇಲ್ಲ. ಇಲ್ಲಾದರೆ ಹೂವು ಉದುರಿ ಹೋದರೆ ಪಾಲಿನೇಷನ್ ಒಳ್ಳೆ ರೀತಿಯಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಕ್ರಾಪ್ ಕೂಡ ಒಳ್ಳೆ ಈಲ್ಡ್ ಸಿಗೋದಿಲ್ಲ ಅಂತ ಹೇಳಿ 3-4 ದಿನ ಕೆಲಸ ಕೂಡ ಇರೋದಿಲ್ಲ. ಸೊ ಈ ರೀತಿಯಲ್ಲಿ ಕಾಣ್ತದೆ, ತುಂಬ ಒಳ್ಳೆ ಸ್ಮೆಲ್ ಕೂಡ ಇರ್ತದೆ, ಖುಷಿಯಾಗ್ತದೆ ಆ ಟೈಮ್ನಲ್ಲಿ ನೋಡಲಿಕ್ಕೆ ಕೂಡ. ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ಎಲ್ಲ ಮಿಸ್ಟ್ ಎಲ್ಲ ಕವರ್ ಆಗಿರ್ತದೆ, ಆಗ ಇನ್ನೂ ಕೂಡ ಚೆನ್ನಾಗಿ ಕಾಣ್ತದೆ. ಈ ವಿಡಿಯೋನ ನಾನು ಮಾರ್ಚ್ನಲ್ಲಿ ಶೂಟ್ ಮಾಡಿದ್ದು. ಮಾರ್ಚಲ್ಲಿ ನಾನು ಮನೆಗೆ ಹೋಗಿದ್ದೆ, ಬಟ್ ಎಡಿಟ್ ಮಾಡಲಿಕ್ಕೆಲ್ಲ ತುಂಬ ಟೈಮ್ ತಗೊಳ್ತು, ಸ್ವಲ್ಪ ಎಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು. ಇಲ್ಲಿಯ ಮಣ್ಣು ಅಂತ ಹೇಳಿದರೆ ಇಲ್ಲಿಯ ಜನರಿಗೆ ಆಗಿರ್ಬೋದು ಅಥವಾ ಈ ಮಣ್ಣೇನಿದೆ ತುಂಬಾ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಆದರೂ ಕೂಡ ನಾವೇನಾದರೂ ತರಕಾರಿ ಆಗಿರ್ಬೋದು ಬೇರೆ ಹೂವಿನ ಗಿಡ ಆಗಿರ್ಬೋದು ಬೇಡ ಅಂತ ಹೇಳಿ ಕಟ್ ಮಾಡಿ ಏನು ಮಾಡದೆ ಕೂಡ ಬಿಸಾಡಿದರೆ ಸಹ ಅದು ಒಳ್ಳೆ ರೀತಿಯಲ್ಲಿ ಹುಟ್ಟಿ ಬರ್ತದೆ, ಅಲ್ಲಿಯೇ ಬೇರು ಕೊಟ್ಟು ಬರ್ತದೆ. ಈಗ ನನ್ನ ಕೈಯಲ್ಲಿರುವಂಥದ್ದು ಇದು ನೋಡಿ ಒಣಗಿರುವಂತಹ ಕಾಫಿ ಬೀಜ. ಇದನ್ನೆಲ್ಲ ಮುಂಚೆ ಎಲ್ಲ ಅಂದರೆ ಈ ಶಾಲೆ ಮಕ್ಕಳೆಲ್ಲ ಶಾಲೆ ಆದ ನಂತರ ಬಂದು ಇಲ್ಲಿ ಹೆರ್ಕ್ಲಿಕ್ಕೆ ಅಂತ ಹೇಳಿ ಬರ್ತಾಯಿದ್ರು. ಈ ಅಕ್ಕಿಯನ್ನೆಲ್ಲ ಅಳತೆ ಮಾಡ್ತೇವೆ ಅಲ್ವಾ, ಸೇರು ಅಂತ ಹೇಳ್ತಾರೆ. ಆ ಸೇರಲ್ಲಿ ಒಂದು ಸೇರಿಗೆ ಒಂದು 7 ರೂಪಾಯಿ 8 ರೂಪಾಯಿ ಈಗೆಲ್ಲ 10 ರೂಪಾಯಿ ಆ ಲೆಕ್ಕದಲ್ಲಿ ಹೆರ್ಕ್ಲಿಕ್ಕೆ. ಇದನ್ನು ಹೆರ್ಕ್ಲಿಕ್ಕೆ ಕೂಡ ತುಂಬ ಕಷ್ಟ. ಯಾಕೆ ಅಂತ ಹೇಳಿದರೆ ತುಂಬ ಎಲೆಗಳಿರೋದ್ರಿಂದ ಈ ರೀತಿಯಲ್ಲಿ ಹೆರ್ಕಬೇಕು. ಇದರಲ್ಲಿ ಕೂಡ ಹೆರ್ಕಿ ಸಾರ್ಟ್ ಮಾಡಲಿಕ್ಕಿದೆ, ಅಂದರೆ ಹೆವಿ ಇರುವಂಥದ್ದು. ಕೆಲವುದು ಒಳಗೆ ಏನು ಕೂಡ ಇರೋದಿಲ್ಲ, ಮೇಲಿಂದ ಕವರ್ ಮಾತ್ರ ಇರ್ತದೆ. ಕೆಲವುದು ಲಾಸ್ಟ್ ಇಯರ್ ಇದು ಕೂಡ ಇರ್ಬೋದು, ಅಂದರೆ ಇನ್ಫರ್ಟೈಲ್ ಇರುವಂಥದ್ದು ಅಲ್ಲಿಯೇ ಉಳಿತದೆ ಮಣ್ಣಲ್ಲಿಯೇ. ನೆಕ್ಸ್ಟ್ ಅದು ಅಂದರೆ ಡಿಕೆ ಆಗಲಿಕ್ಕೆ ಟೈಮ್ ತಗೊಳ್ತದೆ. ಅದರ ಶೆಲ್ ತುಂಬ ಗಟ್ಟಿ ಇರ್ತದೆ ಒಣಗಿದ ನಂತರ. ಹಾಗಾಗಿ ಈ ರೀತಿಯಲ್ಲಿ ಕಸವನ್ನೆಲ್ಲ ಸೈಡಿಗೆ ಮಾಡಿ ಹೆರ್ಕುವಂಥದ್ದು. ಇದಕ್ಕೆಲ್ಲ ನೆಲದಲ್ಲಿ ಕೂತೆ ಮಾಡಬೇಕಾದಂತಹ ಕೆಲಸ ಇದೆಲ್ಲ. ಇತ್ತೀಚೆಗೆ ದೊಡ್ಡ ದೊಡ್ಡ ಎಸ್ಟೇಟ್ ಇರುವವರೆಲ್ಲ ಇದು ತುಂಬ ಟೈಮ್ ಟೇಕಿಂಗ್ ಪ್ರೊಸೆಸ್ ಅಂತ ಹೇಳಿ ಕಾಫಿಯನ್ನು ಕುಯ್ಯುವ ಸಮಯದಲ್ಲಿ ಕೆಳಗೆ ಟರ್ಪಲನ್ನು ಹಾಕಿ ಅದರ ನಂತರ ಕುಯ್ಯುವಂಥದ್ದು, ಬಿದ್ದದ್ದು ಪ್ಲಾಸ್ಟಿಕ್ನಲ್ಲೇ ಇರ್ತದೆ ಅಂತ ಹೇಳಿ. ಕಾಫಿ ತೋಟ ನೋಡಲಿಕ್ಕೆ ನೋಡಿ ಈ ರೀತಿಯಲ್ಲಿ ಕಾಣ್ತದೆ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಹೇಳ್ತಾರೆ, ಅಂದರೆ ಅಗತ್ಯ ಅಂತ ಒಂದು ಹೇಳ್ತಾರೆ, ಅದು ಆ್ಯಕ್ಚುಲಿ ಆಗಲಿಲ್ಲ ನಮ್ಮ ತೋಟದಲ್ಲಿ. ಅದು ಮಾಡಿದರೆ ಈ ಎಲೆ ಎಲ್ಲ ಏನಿದೆ ಅದನ್ನೆಲ್ಲ ಸೈಡಿಗೆ ಮಾಡಿ ಕ್ಲೀನಾಗಿ ಮಾಡ್ತಾರೆ ತೋಟವನ್ನು. ಇದು ನೋಡಿ ಮಗು ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿ, ತುಂಬ ಚೆಂದ ನೋಡಲಿಕ್ಕೆ. ನೆಕ್ಸ್ಟ್ ಕಾಫಿಯಲ್ಲಿ 2 ರೀತಿಯ ಗಿಡಗಳಿದೆ. ಇಲ್ಲಿ ಒಂದು ಏನು ಕಾಣ್ತಾ ಇದೆ ನೋಡಿ ಮರದ ರೀತಿಯಲ್ಲಿ ಮೇಲೆ ಹೋಗಿದೆ ಅಲ್ಲ, ಇದು ಒಂದು ಜಾತಿಯ ಗಿಡ. ಇನ್ನೊಂದು ಆಗ ತೋರಿಸಿದೆ ಅಲ್ವ ನಾನು, ಆ ರೀತಿಯ ಗಿಡಗಳು ನೋಡಿ, ಈ ರೀತಿಯ ನಾರ್ಮಲ್ ಗಿಡಗಳು. ಒಂದು ಸ್ವಲ್ಪ ಕಡ್ಡಿಯ ರೀತಿಯಲ್ಲಿ ಮೇಲೆ ಹೋಗುವಂಥ ಗಿಡ. ಒಂದನ್ನು ಅರೇಬಿಕಾ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ರೋಬಸ್ಟಾ ಅಂತ ಹೇಳಿ ಹೆಸರು. ಇದು ನಮ್ಮ ಮನೆಯಲ್ಲಿರುವಂತಹ ದನಗಳು ನೋಡಿ, ಒಂದು ಚಿಕ್ಕ ಕರು ಇದೆ ಮತ್ತು 2 ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ದನಗಳಿದೆ. ಈಗ
ನಾನು ಕಾಫಿಯನ್ನು ಹೆರ್ಕೋದನ್ನು ಅಲ್ಲೇ ನಿಲ್ಲಿಸಿದ್ದೇನೆ. ಯಾಕೆಂತ ಹೇಳಿದರೆ ಸಿಯಾನ್ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದಾನೆ. ಪುನಃ ಒಮ್ಮೆ ಸಾಲ್ಟ್ ಮಾಡಲಿಕ್ಕೆ ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಎಲ್ಲದನ್ನು ಒಟ್ಟಿಗೆ ಹಾಕಿದ್ದನ್ನು ನಾನು ನನ್ನ ಮಮ್ಮಿ ಹತ್ರ ಕೊಟ್ಟು ಬಂದಿದ್ದೇನೆ. ನೆಕ್ಸ್ಟ್ ನಾನಿಲ್ಲಿ ಪೆಪ್ಪರನ್ನು ನೋಡಿದೆ. ಕೆಲವು ಮರದಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಪೆಪ್ಪರನ್ನು ಉಳಿಸಿದ್ರು, ಹಾಗಾಗಿ ಕೊಯ್ಯುವ ಅಂತ ಹೇಳಿ ನಾನೀಗ ಏಣಿಯನ್ನು ತಂದು ಇಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ನೋಡಿ ಚಿಕ್ಕ ಬಳ್ಳಿ ಇದು, ದೊಡ್ಡ ಸಿಲ್ವರ್ ಮರ, ಹಾಗಾಗಿ ಸ್ವಲ್ಪ ಇರೋದಲ್ವ, ಹೀಗೆ ಸ್ವಲ್ಪ ಸ್ವಲ್ಪ ಉಳಿದಿದೆ. ಆದರೆ ಅದು ಒಣಗಿ ಬೀಳಲಿಕ್ಕೆ ಅಂತ ಹೇಳಿ ಕಾಯ್ತಾರೆ, ಕೊಯ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ತುಂಬ ಟೈಮ್ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಒಮ್ಮೆ ಏಣಿ ಇಟ್ಟು ಹತ್ತಿ 4 ಕುಯ್ದು ಕೆಳಗೆ ಇಳಿಯುವಷ್ಟರಲ್ಲಿ ಟೈಮ್ ತುಂಬ ಕನ್ಸ್ಯೂಮಿಂಗ್. ಹಾಗಾಗಿ ದೊಡ್ಡ ದೊಡ್ಡ ಮರದಲ್ಲಿ ತುಂಬ ಇದ್ದದನ್ನು ಮಾತ್ರ ಕೊಯ್ತಾರೆ. ಉಳಿದದ್ದು ಹೇಗಿದ್ದರೂ ಅದು ಹಣ್ಣಾದ ನಂತರ ಕೆಳಗೆ ಬೀಳ್ತದೆ ಅಲ್ವಾ, ಸೊ ಆಮೇಲೆ ತೆಗೆಯುವ ಅಂತ ಹೇಳಿ. ಈಗ ನಂದು ಮೇಲಿದ್ದೆಲ್ಲ ಕೆಲಸ ಆಗಿ ಕೆಳಗೆ ಇಳಿಯುವಾಗ ನೋಡಿಲ್ಲಿ ಸಿಯಾನ್ ಸ್ನ್ಯಾಕ್ಸ್ ತಿಂತಾ ಇದ್ದಾನೆ. ಸ್ವಲ್ಪ ಅಂದರೆ ಹಸಿವಾಗ್ತದೆ ಅಲ್ವಾ, ಈಗ ಒಂದು 12-12:30 ಆಗ್ತಾ ಬಂದಿತ್ತು. ಹಾಗಾಗಿ ನೋಡಿ ಮೇಲೆ ಅಷ್ಟು ಮಾತ್ರ ಸಿಕ್ಕಿದ್ದು. ಕೆಳಗೆ ನೋಡಿ ಸಿಯಾನ್ ಸ್ವಲ್ಪ ಹೆರ್ಕಿ ಇಟ್ಟಿದ್ದಾನೆ, ಅವನಿಗೆ ಕೆಳಗೆ ಬಿದ್ದಿದ್ದು ಸಿಕ್ಕಿದ್ದು. ಇದನ್ನು ಕೂಡ ಹೆರ್ಕಲಿಕ್ಕೆ ತುಂಬಾ ಕಷ್ಟ. ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳೇನು ಕಾಣ್ತಾ ಇದೆ, ಅದು ಲಾಸ್ಟ್ ಇಯರ್ ಬಿದ್ದಂತಹ ಕಾಫಿ ಬೀನ್ಸ್ ಮಳೆಗಾಲದಲ್ಲಿ ಹುಟ್ಟಿ ಬಂದಿರುವಂಥದ್ದು. ಈಗ ಎಲ್ಲ ಕಾಫಿ ಬೀನ್ಸ್ ಬಿದ್ದಿದೆ, ಆದರೆ ಎಲೆ ಅಡಿಯಲ್ಲೆಲ್ಲ ಇದೆ, ಆದರೆ ಈಗ ಗೊತ್ತಾಗೋದಿಲ್ಲ. ಬಟ್ ಮಳೆ ಬಂದು ಒಂದು ತಿಂಗಳು ಮಳೆ ನಂತರ ಎಲ್ಲ ಹುಟ್ಟಿ ಮೇಲೆ ಮೇಲೆ ಬರ್ತದೆ ಗಿಡ. ಆಗ ಗೊತ್ತಾಗ್ತದೆ ಎಷ್ಟು ಕಾಫಿ ಎಲ್ಲಿ ಬಿದ್ದಿದೆ ಅಂತ ಹೇಳಿ. ಈ ರೀತಿಯಲ್ಲಿ ಹೆರ್ಕಲಿಕ್ಕೆ ನೋಡಿ ಎಲೆ ಮಧ್ಯದಲ್ಲಿ ಈ ಪೆಪ್ಪರ್ ಏನಿದೆ, ಕಾಳು ಮೆಣಸಿದು ಮೇಲಿಂದ ಬೀಳುವಾಗ ಸ್ವಲ್ಪ ಭಾರ ಇರ್ತದೆ ಅಲ್ವಾ, ಅದು ಬಿದ್ದ ಕೂಡಲೇ ಕೆಳಗೆ ಹೋಗ್ತದೆ. ಈ ಎಲೆಗಳೇನಿದೆ ತುಂಬ ಹಗುರ ಇರೋದ್ರಿಂದ ಅದು ಕವರ್ ಆಗ್ತದೆ. ಸೊ ಈ ರೀತಿಯಲ್ಲಿ ಆಚೆ ಈಚೆ ಮಾಡಿ ತೆಗಿಬೇಕು. ಇದು ನೋಡಿ ನೋಡಲಿಕ್ಕೆ ಒಳ್ಳೆಯದು ಕಾಣ್ತದೆ, ಆದರೆ ಇದು ಎಂತ ಹೇಳ್ತಾರೆ, ಹೊಟ್ಟು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಎಷ್ಟು ಸಿಗ್ತದೆ ಮೇಲಿಂದ ಮೇಲೆ ಅಷ್ಟನ್ನು ಮಾತ್ರ ಹೆರ್ಕುವಂಥದ್ದು. ಇಡೀ ತೋಟ ಹೆರ್ಕುವಷ್ಟೆಲ್ಲ ಪೇಷನ್ಸ್ ಇಲ್ಲ. ಹಾಗಾಗಿ ಎಷ್ಟು ಸಿಗ್ತದೆ ಅಷ್ಟು ಮಾತ್ರ ಟೈಮ್ ಪಾಸ್ ಆಗಲಿಕ್ಕೆ ಅಂತ ಹೇಳಿ ಬಂದಿರುವಂಥದ್ದು. ಯಾಕಂದರೆ ಆಲ್ರೆಡಿ ಒಂದು ರೌಂಡ್ ಹೆರಿಕೆ ಆಗಿದೆ, ಇದು ಉಳಿದಿರುವಂಥದ್ದೆಲ್ಲ ಸ್ವಲ್ಪ ಎಲ್ಲ, ಅಂದರೆ ಒಂದು ಸೈಡ್ ತೋಟದ್ದೆಲ್ಲ ಹೆರಿಕೆ ಆಗಿದೆ, ಇನ್ನೊಂದು ಸೈಡ್ ಇದು ಸ್ವಲ್ಪ ಉಳಿದಿತ್ತು, ಹಾಗಾಗಿ ಅದನ್ನು ಹೆರ್ಕುವ ಅಂತ ಹೇಳಿ ಬಂದಂಥದ್ದು. ಸಿಯಾನ್ ಕೂಡ ಹಠ ಮಾಡ್ತಾನೆ ಎಷ್ಟು ಅಂತ ಹೇಳಿ ಸ್ಕ್ರೀನ್ ಟೈಮ್ ಕೊಡುವಂಥದ್ದು. ಹಾಗಾಗಿ ಹೀಗೆ ಒಂದು ಚೇಂಜ್ ಆಗ್ತದೆ ಅಲ್ವಾ ಅವನಿಗೆ ಅಂತ ಹೇಳಿ ತೋಟಕ್ಕೆ ಕರ್ಕೊಂಡು ಬಂದಂಥದ್ದು. ಬಟ್ ಅವನು ತುಂಬ ಎಂಜಾಯ್ ಮಾಡಿದ್ದಾನೆ. ಅವನು ಹೆಕ್ಕೆ ತಂದಂತಹ ಕಾಳುಮೆಣಸನ್ನು ಅವನೇ ಬಿಡಿಸ್ತಾನೆ ಅಂತ ಹೇಳ್ತಾ ಇದ್ದ. ಸೊ 4 ಮಾತ್ರ ಬುಟ್ಟಿಯಲ್ಲಿ ಹಾಕಿ ಕೊಟ್ಟಿದ್ದೇನೆ. ಇಲ್ಲಾದರೆ ಅವನು ಬಿಡಿಸಿದ್ದು ನೆಲಕ್ಕೆ ಬೀಳ್ತಾ ಉಂಟು. ಅದನ್ನು ಪುನಃ ಒಮ್ಮೆ ಹೆರ್ಕಿ ಹಾಕಲಿಕ್ಕೆ ನನಗೆ ಆಗೋದಿಲ್ಲ, ಹಾಗಾಗಿ ಅವನಿಗೇನೆ ಕೊಟ್ಟಿದ್ದೇನೆ, ಅವನಷ್ಟಕ್ಕೆ ಅವನು ಮಾಡಲಿ ಅಂತ ಹೇಳಿ. ಹಸಿ ಏನಿದೆ ಕುಯ್ದದ್ದು ಅದನ್ನು ನಾನು ಈ ರೀತಿಯಲ್ಲಿ ನೋಡಿ ಕಾಲಲ್ಲಿ ಮೆಟ್ಟಿದ ನಂತರ ಬಿಡಿಸ್ತಾ ಇದ್ದೇನೆ. ಈಗ ನೆಕ್ಸ್ಟ್ ಡೇ ಸ್ವಲ್ಪ ಹೊತ್ತು ನಾವು ತೋಟಕ್ಕೆ ಹೋಗಿದ್ವಿ, ಜಸ್ಟ್ ಆಟ ಆಡಲಿಕ್ಕೆ ಅಂತ ಹೇಳಿ. ಬೆಳಿಗ್ಗೆ ಇದ್ದರೆ ಅವನು ಬೇಗ ಎದ್ದು ನನ್ನನ್ನು ಎಬ್ಬಿಸ್ತಾ ಇದ್ದ ತೋಟಕ್ಕೆ ಹೋಗುವ ಅಂತೇಳಿ. ಅವನಿಗೆ ಪಾರ್ಕಿಗೆ ಬಂದ ಹಾಗೆ ಆಗಿದೆ, ಅಷ್ಟು ಖುಷಿಯಾಗಿದೆ. ಅವನಿಗೆ ಇದು ಹೊಸದಲ್ವ, ಹಾಗಾಗಿ. ಬಟ್ ನಮಗೆ ಹೇಗೆ ಅಂತ ಹೇಳಿದರೆ ಇದು ಬಂದು ನಮಗೆ ಬೋರ್ ಆಗಿದೆ, ಎಲ್ಲ ನಾವು ಚಿಕ್ಕದ್ರಿಂದ ಮಾಡಿ ಬಂದಂಥ ಆಟಗಳಲ್ವ, ಹಾಗಾಗಿ. ಸೊ ಈಗ ನಾವು ಗದ್ದೆಗೆ ಬಂದಿದ್ದೇವೆ. ಗದ್ದೆಯಲ್ಲಿ ಹುಲ್ಲನ್ನು ತೆಗಿಲಿಕ್ಕೆ ಅಂತ ಹೇಳಿ. ಕಾಫಿ ತೋಟದಲ್ಲಿ ಹುಲ್ಲೆಲ್ಲ ಬೆಳೆಯೋದಿಲ್ಲ, ಹಾಗಾಗಿ ದನಕ್ಕೆ ನಾವು ಮೇವನ್ನು ತರಬೇಕಾದ್ರೆ ಕೆಳಗೆ ಇಲ್ಲಿ ಒಂದು ಗದ್ದೆ ಇದೆ, ಅಲ್ಲಿ ಬಂದು ತೆಗೆಯುವಂಥದ್ದು. ಇಲ್ಲಿ ನೋಡ್ಬೋದು ನೀವು ಪೇರ್ಲೆಕಾಯಿಯ ಮರ ಇದೆ, ಅಲ್ಲಲ್ಲಿ ತುಂಬ ಮರ. ಆ್ಯಕ್ಚುಲಿ ನಮ್ಮ ಈ ಮಲೆನಾಡಲ್ಲಿ ಏನು ಅಂತ ಹೇಳಿದರೆ ಕಾಫಿ ಗಿಡದ ಮಧ್ಯದಲ್ಲಿ ಕಿತ್ತಳೆ ಅಂಥದ್ದೆಲ್ಲ ಹಾಕ್ತಾರೆ. ಆರೆಂಜ್ ಇದೆಲ್ಲ ಗಿಡ ಇರ್ತದೆ, ಆರೆಂಜೆಲ್ಲ ಈ ಟೈಮ್ನಲ್ಲಿ ಸಿಗ್ತದೆ ಕಾಫಿ ಟೈಮ್ನಲ್ಲಿ. ನಾನು ಕೂಡ ಮಮ್ಮಿ ಜೊತೆ ಬಂದಿದ್ದೇನೆ ಹುಲ್ಲನ್ನು ತೆಗಿಲಿಕ್ಕೆ ಅಂತ ಹೇಳಿ. ತುಂಬ ವರ್ಷ ಆಯಿತು, ಈಗ ಆಲ್ಮೋಸ್ಟ್ ಒಂದು 8 ಇಯರ್ಸ್ ಆಗ್ತಾ ಬಂತು ನಾನು ಹುಲ್ಲನ್ನು ಕೊಯ್ಲಿಕ್ಕೆ ಬರದೆ. ನನಗೆ ಅಂದರೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಮಮ್ಮಿ ಆಲ್ರೆಡಿ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಬಂದ ಕೂಡಲೇ ನನಗೆ ಪೇರ್ಲೆಕಾಯಿ ಕಾಣಿಸಿದ್ರಿಂದ ನಾನು ಅದನ್ನು ಕೂಡ ತೆಗೆದು ತಿಂತಾ ಇದ್ದೇನೆ. ಇದೆಲ್ಲ ಯಾರು ಕೂಡ ಇದಕ್ಕೆ ಗೊಬ್ಬರ ಎಲ್ಲ ಹಾಕಿ ಮಾಡಿದಂಥದ್ದಲ್ಲ, ಹಾಗಾಗಿ ನ್ಯಾಚುರಲಿ ತುಂಬ ಒಳ್ಳೆಯದು, ಹಾಗಾಗಿ ತಿಂತಾ ಇದ್ದೇನೆ. ಸಿಯೋನ್ಗೆ ಕೂಡ ಸ್ವಲ್ಪ ಕೊಟ್ಟಿದ್ದೇನೆ. ನೋಡಿ ಈ ರೀತಿಯಲ್ಲಿ ಕಾಣ್ತದೆ ಮೇಲೆ ಗುಡ್ಡ ಇರುವಂಥದ್ದು. ಅಲ್ಲಿ ಮೇಲೆ ಗುಡ್ಡದಿಂದ ನಮ್ಮ ಮನೆಗೆ ನೀರು ಬರುವಂಥದ್ದು, ಈ ಜರಿ ನೀರಂತ ಹೇಳ್ತಾರಲ್ಲ, ಆ ನೀರು ಪೈಪ್ ಮೂಲಕ ಬರುವಂಥದ್ದು. ಈಗ ನಾನು ಕೂಡ ಟ್ರೈ ಮಾಡ್ತಾ ಇದ್ದೇನೆ. ಫ್ಯೂ ಇಯರ್ಸ್ ಬ್ಯಾಕ್ ನನಗೆ ACL ಟೇರ್ ಆಗಿತ್ತು, ನನ್ನ ನೀ ಸರ್ಜರಿ ಆಗಿದೆ. ಸೊ ನನಗೆ ಕೆಳಗಡೆ ಕೂರಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್, ಅಂದರೆ ನೆಲದಲ್ಲಿ ಈ ರೀತಿಯಲ್ಲಿ ಬೆಂಡ್ ಮಾಡಿ ಎಲ್ಲ ಕೂರಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೇನೆ, ಯಾಕೆಂತ ಹೇಳಿದರೆ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಮಕ್ಕಳೆಲ್ಲ ಇರುವಾಗ.
ಸೊ ನನಗೆ ಎಷ್ಟಾಗ್ತದೆ ಅಷ್ಟು ನಾನು ಬೆಂಡ್ ಮಾಡಿ ಅಥವಾ ಒಂದು ಕಾಲನ್ನು ಬಿಟ್ಟು ಹೀಗೆ ಮುಂದೆ ಇಟ್ಟು ಕೂತ್ಕೊಂಡೆಲ್ಲ ನನ್ನ ಕೆಲಸಗಳನ್ನು ಮಾಡ್ತೇನೆ. ಸೊ ನಾನು ಕೂಡ ಮಮ್ಮಿಗೆ ಹೆಲ್ಪ್ ಮಾಡುವಂತ ಬಂದಿದ್ದೇನೆ. ಟಚ್ ಇಲ್ಲ, ತುಂಬ ವರ್ಷ ಆಯಿತು ಹುಲ್ಲನ್ನು ಈ ರೀತಿಯಲ್ಲಿ ಕುಯ್ಯದೆ. ಆದಷ್ಟು ಕುಯ್ತೇನೆ. ನಾನು ಆಲ್ಮೋಸ್ಟ್ ಒಂದು 3/4 ಗೋಣಿಯಷ್ಟು ಕುಯ್ದಿದ್ದೇನೆ ಆ ದಿನ. ಮತ್ತು ಒಂದು ಸ್ವಲ್ಪ ದಿನ ಅದೇ ರೀತಿಯಲ್ಲಿ ಹೋಗಿದ್ದೆ. ಅದರ ನಂತರ ನಾವು ಚೆನ್ನೈ ಟ್ರಿಪ್ ಎಲ್ಲ ಹೋಗಲಿಕ್ಕಿತ್ತು ವೆಲಂಕಣಿಗೆ. ಅದರ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ನೋಡೋದವರಿದ್ದರೆ ನೋಡಿ ಬನ್ನಿ. ಸೊ ಹಾಗೆ ಅಲ್ಲೆಲ್ಲ ಹೋಗಲಿಕ್ಕಿತ್ತು ಅಂತ ಹೇಳಿ ಅದರ ನಂತರ ಬಂದ ನಂತರ ನನಗೆ ಹುಷಾರೇ ಇರಲಿಲ್ಲ. ಅದರ ಬಗ್ಗೆ ಕೂಡ ನಾನು ಅಪ್ಡೇಟನ್ನು ಕೊಡ್ತೇನೆ. ಸೊ ಅದರ ನಂತರ ನಾನು ಜಾಸ್ತಿ ಈ ಕೆಲಸಕ್ಕೆಲ್ಲ ಬರಲಿಲ್ಲ. ಅದರ ನಂತರ ಮಮ್ಮಿ ಬಿಡಲಿಲ್ಲ ಕೂಡ, ಬೇಡ ಅಂತ ಹೇಳಿದರು. ಎಷ್ಟಿದ್ದರೂ ತಾಯಿ ಅಂದರೆ ತಾಯಿನೇ ಅಲ್ವಾ, ಅವರಿಗೆ ಕೇರ್ ಇರ್ತದೆ, ಅವರಿಗೆ ಹೆದರಿಕೆ. ಈ ರೀತಿಯಲ್ಲೆಲ್ಲ ನಾನು ಕೂತು ಮಾಡಿದರೆ ನನ್ನ ಎಲ್ಲಿ ಇನ್ನೂ ಕೂಡ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿ ಸೊ ಬೇಡ ಅಂತಲೇ ಹೇಳ್ತಾಯಿದ್ರು. ಆದಷ್ಟು ಮಾತ್ರ ಕೊಯ್ಯಿ ಅಂತ ಹೇಳಿ ಹೇಳ್ತಾಯಿದ್ರು. ನಾನಿಲ್ಲಿ ಹುಲ್ಲನ್ನು ತೆಗಿತಾ ಇರುವಾಗ ಸಿಯಾನ್ಗೆ ಇಲ್ಲಿ ಬರೋದಂದರೆ ತುಂಬ ಖುಷಿ. ಬಟ್ ಅವನನ್ನು ಎತ್ತಿಕೊಂಡೇ ಕರ್ಕೊಂಡು ಬರಬೇಕು, ಎತ್ತಿಕೊಂಡೇ ಮನೆಗೆ ಕರ್ಕೊಂಡು ಹೋಗಬೇಕು. ಸೊ ನಾನು ಅವನನ್ನು ಒಂದು ಸೈಡಲ್ಲಿ ಕೂರಿಸಿದ್ದೇನೆ. ಅಲ್ಲಿ ರೈಮ್ಸನ್ನು ನೋಡ್ತಾ ಇದ್ದಾನೆ. ನನ್ನ ಮೊಬೈಲಿಗೆ ಹೆಚ್ಚು ನೆಟ್ವರ್ಕ್ ಇಲ್ಲ, ಬಟ್ ಮಮ್ಮಿ ಮೊಬೈಲಿಗೆ ನೆಟ್ವರ್ಕ್ ಇದೆ. ಹಾಗಾಗಿ ಅಲ್ಲಿ ರೈಮ್ಸನ್ನು ಹಾಕಿಕೊಟ್ಟಿದ್ದೆ. ಅವನಿಗೆ ಆಫ್ ಮಾಡಿ ಅವನ ಆ್ಯಂಬುಲೆನ್ಸಲ್ಲಿ ಆಟ ಆಡ್ತಾ ಇದ್ದಾನೆ. ನೆಕ್ಸ್ಟ್ ನೋಡಿ, ಇಲ್ಲಿ ನನಗೆ ಒಂದು ಗೂಡು ಸಿಕ್ಕಿದೆ. ಇದು ಯಾವುದ್ರದ್ದು ಅಂತ ಹೇಳಿದರೆ ವಾಸ್ಪ್ ಅಂತ ಹೇಳ್ತಾರೆ ಅಲ್ವಾ, ಬೇಣ ಅಂತ ಹೇಳ್ತಾರೆ ನಮ್ಮ ಸೈಡಲ್ಲಿ. ನೋಡಿ, ಅಲ್ಲಿ ನೋಡ್ಬೋದು ನೀವು, ಅದರ ಬಾಡಿ ಪಾರ್ಟ್ ಎಲ್ಲ ಇದೆ ಅಲ್ಲಿ. ಇದು ಆ್ಯಕ್ಚುಲಿ ಅದೇ ಬಿಟ್ಟು ಹೋಗಿರುವಂಥದ್ದು, ಇದನ್ನು ಯಾರೂ ಸುಟ್ಟು ಹಾಕಿಲ್ಲ. ಬಟ್ ನಮ್ಮ ಸೈಡ್ ಈ ರೀತಿ ಇದೆಲ್ಲ ಕಾಫಿ ಗಿಡದಲ್ಲಿ, ಮರದಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಂದರೆ ಒಂದು ಫುಟ್ಬಾಲ್ ಸೈಜ್ ಗೂಡನ್ನು ಕಟ್ಟಿರ್ತದೆ, ಅದನ್ನೆಲ್ಲ ಸುಟ್ಟು ಹಾಕುವಂಥದ್ದು. ಮನುಷ್ಯ ಕೂಡ ಬದುಕೋದಿಲ್ಲ 4-5 ನೊಣ ಕಚ್ಚಿದರೆ. ಸೊ ಈಗ ನಾವು ಮನೆಗೆ ಹೋಗಲಿಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದೇವೆ. ಅವನ ನೀರಿನ ಬಾಟಲ್ ಅದೆಲ್ಲ ತಗೊಂಡು ರೆಡಿಯಾಗಿದ್ದೇನೆ. ನಾನು ಕುಯ್ದ ಹುಲ್ಲಿನ ಮೂಟೆಯನ್ನು ಮಮ್ಮಿನೇ ತಗೊಂಡು ಹೋಗ್ತಾರೆ. ಬರುವಾಗ ಕೂಡ ಹೀಗೆ ಬಂದದ್ದು, ಹೋಗುವಾಗ ಕೂಡ ಹೀಗೆ ಹೋಗುವಂಥದ್ದು. ಸ್ವಲ್ಪ ಕೂಡ ನಡೆಯೋದಿಲ್ಲ, ನಡಿಲಿಕ್ಕೇ ಕೇಳೋದಿಲ್ಲ. ಇಲ್ಲಿ ಮುಂದೆ ಹೋದರೆ ದೊಡ್ಡ ಕೆರೆ ಇದೆ, ಅದರಲ್ಲಿ ಮೀನೆಲ್ಲ ಇದೆ. ಬಟ್ ಈಗ ಅಂದರೆ ತುಂಬ ಬಿಸಿಲಿರೋದ್ರಿಂದ ನಾನು ಆಚೆ ಹೋಗ್ತಾ ಇಲ್ಲ. ಈಗ ನೋಡಿ, ಮಮ್ಮಿ ಇಲ್ಲಿ ಹುಲ್ಲನ್ನು ತಗೊಂಡು ಬಂದಿದ್ದಾರೆ. ಬಂದು ಇಲ್ಲಿ ನಮ್ಮ ದನದ ಕೊಟ್ಟಿಗೆ ಏನಿದೆ ಅಲ್ಲಿ ಇಟ್ಟಿದ್ದಾರೆ. ನಾನು ಕೂಡ ಸ್ವಲ್ಪ ಹುಲ್ಲು ಕುಯ್ದಿದ್ದೇನೆ. ಸಿಯಾನ್ ಇನ್ನೊಂದು ರೌಂಡಿಗೆ ಅಂತ ಹೇಳಿ ರೆಡಿಯಾಗಿದೆ. ಬಟ್ ಅವನನ್ನು ಮನೆಗೆ ಕರೆದು ಇಲ್ಲಿ ವಾಟರ್ಮೆಲನ್ ಕ್ಯಾಂಡಿ ಮಾಡಿದ್ದೆ, ಅದನ್ನು ಕೊಟ್ಟಿದ್ದೇನೆ. ಎಂಜಾಯ್ ಮಾಡ್ತಾ ಇದ್ದಾನೆ. ಈ ಸಲ ನಾನು ಮಮ್ಮಿ ಮನೆಯಲ್ಲಿ ಒಂದು 20 ಡೇಸ್ವರೆಗೆ ನಿಂತಿದ್ದೆ. ತಮಿಳ್ನಾಡು ಟ್ರಿಪ್ ಹೋಗಿ ಬಂದ ನಂತರ ಕೂಡ ನಾನು ಇಲ್ಲಿಯೇ ಮನೆಯಲ್ಲೇ ನಿಂತ್ಕೊಂಡಿದ್ದೆ. ಸೊ ಒಂದು 20 ಡೇಸ್ ನಂತರ ನಾನು ಮಡಂತೇರಿಗೆ ರಿಟರ್ನ್ ಬಂದಂಥದ್ದು. ಇಲ್ಲಿ ನೋಡಿ, ಸಿಯಾನ್ ಮಿಕ್ಸಿ ಮೇಲೆ ಚಾಪರ್ ಏನಿದೆ ಅದನ್ನು ಇಟ್ಟು ಗ್ರೈಂಡ್ ಮಾಡ್ತಾ ಇದ್ದಾನೆ. ಸೊ ಹೀಗೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ. ನಾವೇನಾದರೂ ಕೆಲಸ ಮಾಡ್ತಾಯಿದ್ರೆ ಅವನಿಗೆ ಕೂಡ ಅದನ್ನು ಮಾಡಲೇಬೇಕು ಅಂತ ಹೇಳಿ ಹಠ. ಸೊ ನೋಡಿ, ಈ ರೀತಿಯಲ್ಲಿ ಒಂದೊಂದೇ ಕೆಲಸನೆಲ್ಲ ಮಾಡ್ತಾ ಇದ್ದಾನೆ. ಡಬಲ್ ಕೆಲಸ ಕೂಡ ಕೊಡ್ತಾ ಇದ್ದಾನೆ ಅದೇ ಟೈಮ್ನಲ್ಲಿ. ಲೋವು ಇಲ್ಲಿ ನನ್ನ ಮಮ್ಮಿ ಫಿಶನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇವನು ಕೂಡ ಮೇಲೆ ನೋಡಿ, ಇಲ್ಲಿ ಸ್ಲ್ಯಾಬ್ ಮೇಲೆ ಕೂತ್ಕೊಂಡು ಅವನು ಕೂಡ ಒಂದು ಸೀಸರನ್ನು ತಗೊಂಡು ಕಟ್ ಮಾಡ್ತಾ ಇದ್ದಾನೆ. ಸೊ ಹೀಗೇ ಏನಾದರೂ ಒಂದು ಕೆಲಸ ಮಾಡುವಾಗ ಚಿಕ್ಕ ಮಕ್ಕಳಿಗೆ ಇಂಟ್ರೆಸ್ಟ್ ಜಾಸ್ತಿ ಅಲ್ಲ. ಐ ಹೋಪ್ ಇವತ್ತಿನ ಈ ವ್ಲಾಗ್ ಏನಿದೆ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಇದೊಂದು ಸಿಂಪಲ್ ವ್ಲಾಗ್. ನಾನು ಮನೆಗೆ ಹೋದಾಗ, ನನ್ನ ಹೋಮ್ ಟೌನ್ ವಿಸಿಟ್ ಮಾಡಿದಾಗ ಅಲ್ಲಿ ಆದಂತಹ ಕೆಲವೊಂದು ವಿಶೇಷತೆಗಳೇನಿದೆ ಅದು, ಮತ್ತು ಅಲ್ಲಿಯ ಕ್ರಾಪ್ಸ್, ವೆದರ್, ಇದರ ಬಗ್ಗೆ ಎಲ್ಲ ಕೊಟ್ಟಿರುವಂಥ ಚಿಕ್ಕ ಚಿಕ್ಕ ಡೀಟೇಲ್ಸ್ ಇರುವಂತಹ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.